ಮೋದಿಯವರ ಪ್ರಮಾಣ ವಚನ 3.0 ಅಧಿಕಾರವನ್ನ ಈಗ ವಹಿಸಿಕೊಳ್ಳೋದು ಯಾವತ್ತು ಅನ್ನುವಂಥ ಕುತೂಹಲ ಬಹಳ ಜನರಿಗಿದೆ. ಅದು ಶುಕ್ರವಾರ ಅಂತ ಇತ್ತು, ಶನಿವಾರ ಅಂತ ಇತ್ತು. ಈಗ ಅದಾದ ನಂತರ ಮತ್ತೆ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಸೊ ಈಗ ಜೂನ್ 8ರ ಬದಲಾಗಿ 9ರಂದು ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಪ್ರಮಾಣ ವಚನ ದಿನಾಂಕ ಬದಲಾವಣೆಯ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಸೊ ಪ್ರಮಾಣ ವಚನಕ್ಕೆ ಇನ್ನೂ ಕೂಡ ದಿನ ಮತ್ತು ಸಮಯ ನಿಗದಿಯಾಗಿಲ್ಲ. ಯಾಕೆ ಈ ವ್ಯತ್ಯಾಸಗಳಾಗ್ತಾ ಇದೆ ಏನು ಅನ್ನುವಂಥದ್ದನ್ನ ನೋಡಬೇಕು. ಕಾರಣ ಈಗ ಮೈತ್ರಿ ಪಕ್ಷವಾಗಿ ಕೂತ್ಕೊಳ್ಳುತ್ತೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ. ಸೊ ಹಾಗಾಗಿ ಒಂದಿಷ್ಟು ವ್ಯತ್ಯಾಸ. ಬಿಜೆಪಿನೇ ಪೂರ್ಣ ಬಹುಮತವಾಗಿದ್ದಿದ್ರೆ ದಿನಾಂಕವನ್ನ ಫಿಕ್ಸ್ ಮಾಡಿ ಹೇಳಿರೋರು. ಈಗ ಸದ್ಯಕ್ಕೆ ಒಂದಿಷ್ಟು ವ್ಯತ್ಯಾಸಗಳಿದ್ದೇ ಇರುತ್ತೆ. ಯಾವಾಗ ಏನು ಇನ್ನುಳಿದಂಥ ಎಲ್ಲರನ್ನು ಕೂಡ ಕರೆಸ್ಕೊಳ್ಬೇಕಾಗತ್ತೆ ಅಲ್ವಾ. ಹಲವರನ್ನ ಅವ್ರ ಕಾರಣ ಪ್ರಮಾಣ ವಚನವನ್ನು ಸ್ವೀಕರಿಸುವಂತ ಸಂದರ್ಭದಲ್ಲಿ 2014-19ರಲ್ಲೂ ಕೂಡ ವಿಶೇಷವಾಗಿ ಗಣ್ಯರು ಆಗಮಿಸಿದ್ರು. ಆ ಸಂದರ್ಭಕ್ಕೆ ಅದಕ್ಕೆ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಧುತ್ ಅಂತ ಹೇಳಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆಮೇಲೆ ಬಿಜೆಪಿ ಇರುವಂತ ರಾಜ್ಯಗಳಿಂದ ಮುಖ್ಯಮಂತ್ರಿಗಳು ಬರಬೇಕಾಗತ್ತೆ. ಅದರಲ್ಲೂ ಸ್ಪೆಷಲಿ ಈಗ ಚಂದ್ರಬಾಬು ನಾಯ್ಡು ಅವರ ರಾಜ್ಯದಲ್ಲೂ ಕೂಡ ಅವರು ಪ್ರಮಾಣ ವಚನ ತೆಗೆದುಕೊಳ್ಬೇಕು, ಅವರ ದಿನಾಂಕವನ್ನು ನೋಡ್ಕೊಳ್ಬೇಕು, ಇಲ್ಲೂ ನೋಡಬೇಕು, ನಿತೀಶ್ ಕುಮಾರ್ ಬರಬೇಕು. ಇವೆಲ್ಲವೂ ಕೂಡ ಗೋಜಲ್ ಇರುತ್ತೆ ಅನ್ಸುತ್ತೆ. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಅಲ್ವಾ ಇದೇ ರೀತಿಯಾದಂತ ಪರಿಸ್ಥಿತಿ ಈಗ ಇಕ್ಕಟ್ಟಲ್ಲಿದೆ? ಕಾರಣ ಅವರು 2014-19ರಲ್ಲೂ ಕೂಡ ವಿಶೇಷ ಗಣ್ಯರನ್ನ ಆಹ್ವಾನಿಸಿದ್ರು ಅಧಿಕಾರವನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ. ಆಮೇಲೆ ಬಿಜೆಪಿ ಇರುವಂತ ರಾಜ್ಯಗಳಲ್ಲಿರುವಂತ ಮುಖ್ಯಮಂತ್ರಿಗಳ ಸಮಯವನ್ನ ಕೂಡ ತೆಗೆದುಕೊಂಡು ನಿಗದಿ ಮಾಡಿಕೊಳ್ಬೇಕು, ಸ್ಪೆಷಲಿ ಚಂದ್ರಬಾಬು ನಾಯ್ಡು ಅವರ ವಿಚಾರದಲ್ಲಿ. ಕಾರಣ ಅವರು ಕೂಡ ಅಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಇದೇ ಗೋಜಲ್ ನಡೀತಾ ಇದೆಯಾ ಅಂತ? ಇದು ಒಂದು ಕಾರಣ ಅರುಣ್. ಈಗ ಆಲ್ರೆಡಿ ಚಂದ್ರಬಾಬು ನಾಯ್ಡು ಅವರು ದಿನಾಂಕವನ್ನ ಬದಲಾಯಿಸಿದ್ದಾರೆ. ಅವರು 12ನೇ ತಾರೀಕು ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಿದಾವೆ. ಮುಖ್ಯವಾಗಿ ನಡೀತಾ ಇರುವಂತದ್ದು ಇಲ್ಲಿ ಮೈತ್ರಿ ಏನಾಗ್ತಾ ಇದೆ NDA ಒಕ್ಕೂಟದ್ದು, ಇಲ್ಲಿ ಒಂದಿಷ್ಟು ಸೀಟು ಹಂಚಿಕೆ ಅಥವಾ ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳಾಗ್ತಾ ಇದಾವೆ. ಈ ಮಾತುಕತೆ ಅಂತಿಮ ಆಗದೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ದಿನಾಂಕವನ್ನ ಅಫಿಷಿಯಲಿ ಘೋಷಣೆ ಮಾಡುವಂತದ್ದು ಕಷ್ಟ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ JP ನಡ್ಡಾ ಅವರ ನಿವಾಸದಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಈ ಸಭೆಯಲ್ಲಿ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಜೊತೆಗೆ ಈಗಷ್ಟೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಂದಿದ್ದಾರೆ. ಸಾಕಷ್ಟು ಸಭೆಗಳು ಕೂಡ ನಡೀತಾ ಇದ್ದಾವೆ. ಈ ಬಾರಿ ಏನು NDA ಸರ್ಕಾರದ ಕ್ಯಾಬಿನೆಟ್ ನಲ್ಲಿ ಬಿಜೆಪಿ ಎಷ್ಟು ಸಚಿವ ಸ್ಥಾನಗಳಿರಬೇಕು ಮತ್ತೆ ಯಾವೆಲ್ಲ ಪೋರ್ಟ್ಫೋಲಿಯೋಗಳಿರಬೇಕು, ಜೊತೆಗೆ NDA ಅಲೈನ್ಸ್ ಪಾರ್ಟಿಗಳಿಗೆ ಪ್ರಮುಖ ಪಕ್ಷಗಳಿಗೆ ಎಷ್ಟು ಸಚಿವ ಸ್ಥಾನಗಳನ್ನ ಕೊಡಬೇಕು, MOS ಗಳನ್ನ ಮಾಡಬೇಕು, ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥದ್ದು ಕೂಡ ಡಿಸೈಡ್ ಆಗ್ಬೇಕಾಗತ್ತೆ. ಯಾಕೆ ಅಂದ್ರೆ ಇದು ಡಿಸೈಡ್ ಆಗದೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರ ಪ್ರಮಾಣ ವಚನದ ಜೊತೆಗೆ ಅವರ ಸಚಿವ ಸಂಪುಟವೂ ಕೂಡ ಪ್ರಮಾಣ ವಚನ ಸ್ವೀಕರಿಸಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಏನಿದ್ದಾರೆ ನಡ್ಡಾ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಇಲ್ಲಿ ಒಂದು ಪ್ಲಾನಿಂಗ್ ನಡೀತಾ ಇರುವಂತದ್ದು, ಯಾರ್ಯಾರಿಗೆ ಏನೇನು ಜವಾಬ್ದಾರಿಗಳನ್ನ ಕೊಡಬಹುದು ಅನ್ನುವಂಥದ್ದು. ಈ ಎಲ್ಲ ಪ್ಲಾನಿಂಗ್ ಆದ ಮೇಲೆ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಬರಲಾಗುತ್ತೆ. ನಾಳೆ NDA ಸಂಸದೀಯ ಸಭೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ NDA ಒಕ್ಕೂಟದ ಪಕ್ಷದ ಮುಖ್ಯಸ್ಥರು ಮತ್ತೆ ಕೂಡ ದೆಹಲಿಗೆ ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೊಂದು ಹಂತದ ಮಾತುಕತೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಪರಸ್ಪರ ಸಮನ್ವಯ ಸಾಧಿಸಿದ ಬಳಿಕ ಅಂತಿಮವಾಗಿ ಪ್ರಮಾಣ ವಚನ ದಿನಾಂಕ ಘೋಷಣೆ ಆಗುವಂತ ಸಾಧ್ಯತೆಗಳಿದಾವೆ. ಇಷ್ಟು ದಿನ 8ನೇ ತಾರೀಕು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈ ಕಸರತ್ತು ಇನ್ನೂ ಕೂಡ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ 9ನೇ ತಾರೀಕಿಗೆ ಇದು ಪೋಸ್ಟ್ಪೋನ್ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಎಲ್ಲೂ ಕೂಡ ಈವರೆಗೂ ಅಫಿಷಿಯಲ್ ಡಿಕ್ಲೇರ್ ದಿನಾಂಕ ಎಲ್ಲೂ ಕೂಡ ಆಗಿಲ್ಲ. ಇದು ಒಂದು ಕಾರಣ. ಇನ್ನೊಂದು, ನೀವು ಹೇಳ್ದಂಗೆ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ, ವಿದೇಶಿ ಗಣ್ಯರು ಬರಬೇಕಾಗುತ್ತೆ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರಬೇಕಾಗುತ್ತೆ. ಇದಕ್ಕೂ ಕೂಡ ಸಮಯಾವಕಾಶ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಡೇಟ್ ಮುಂದೂಡಿಕೆ ಆಗುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್